ನಮಸ್ಕಾರ. ನಾನು ಧರ್ಮಪಾಲ್ ದೇವಡಿಗ, ವಿಶ್ವ ದೇವಡಿಗ ಮಹಾಮಂಡಲದ ಅಧ್ಯಕ್ಷ. ಈಗಾಗಲೇ ನಾವು ವಿಶ್ವ ದೇವಡಿಗ ಮಹಾಮಂಡಲದ ಪರವಾಗಿ ಒಂದು ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡಿದ್ದೇವೆ. ಅದು ಡಿಸೆಂಬರ್ 20ಕ್ಕೆ ಉಡುಪಿ ಸಂಘದ ಹತ್ತಿರ. ಇದರ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ಜನರನ್ನು ಒಟ್ಟು ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಅದೇ ಪ್ರಕಾರ ನಮ್ಮ ಈ ಜನಾಂಗಕ್ಕೆ ಏನೆಲ್ಲ ಅಗತ್ಯವಿದೆ, ಸರ್ಕಾರದಿಂದ ಏನೆಲ್ಲ ನಮಗೆ ಸಿಗಬೇಕು, ಮತ್ತು ಅದನ್ನು ಹೇಗೆ ನಾವು ಪರಿಪಾಲಿಸಿಕೊಂಡು ಹೋಗಬೇಕು, ಮತ್ತು ಯಾರನ್ನು ಹಿಡಿದು ಆ ಕೆಲಸವನ್ನು ಮಾಡಬೇಕು, ಮತ್ತು ನಮ್ಮ ಸಂಘಟನೆಯ ಪ್ರಕಾರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇದೆಲ್ಲ ವಿಮರ್ಶೆಯನ್ನು ನಾವು ಮಾಡಲಿಕ್ಕೆ ಈ ಒಂದು ಸಂಘಟನೆಯನ್ನು ಈಗ ಮುಂದೆ ಕೊಂಡು ಹೋಗ್ತಿದ್ದೇವೆ. ಈಗ ನಾವು ಬೇರೆ ಬೇರೆ ಕಡೆಯಲ್ಲಿ ಕೆಲವು ನಮ್ಮಲ್ಲಿ ಒಟ್ಟಿಗೆ 62 ಸಂಘಟನೆಗಳಿವೆ. ಅದರಲ್ಲಿ ನಾವು ಬೇರೆ ಬೇರೆ ಕಡೆಯಲ್ಲಿ ಉಡುಪಿಯಲ್ಲಿ ಆಗಲಿ, ಭಟ್ಕಳದಲ್ಲಿ ಆಗಲಿ, ಮ್ಯಾಂಗ್ಳೂರಿನಲ್ಲಿ ಆಗಲಿ, ಪಾವಜಿಯಲ್ಲಿ ಆಗಲಿ, ಇಲ್ಲಿ ಎಲ್ಲ ಕಡೆಯಲ್ಲಿ ನಾವು ಹೋಗಿ ನಮ್ಮ ಸಮಾವೇಶದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದು ಮೀಟಿಂಗನ್ನು ಕರೆದು ಜನರನ್ನು ಒಟ್ಟು ಮಾಡಿ ಅವರಿಗೆ ನಮ್ಮ ಉದ್ದೇಶವನ್ನು ನಾವು ತಿಳಿಸ್ತಾ ಇದ್ದೇವೆ. ಇದರಿಂದ ನಮ್ಮ ಜನರಿಗೆ ಒಂದು ಉತ್ಸಾಹ ಬಂದಿದೆ. ಈಗ ಎಲ್ಲ ಕಡೆಯಲ್ಲಿಯೂ ಜನರು ಎಲ್ಲ ಕಡೆಯಲ್ಲೂ ಹೇಳ್ತಿದ್ದಾರೆ, ನಮ್ಮ ದೇವಡಿಗ ಸಮಾಜದ ಒಂದು ಸಮಾವೇಶ ಆಗಲಿಕ್ಕಿದೆ ಅಂತ. ಆವಾಗ ನಾವು ಬೇರೆ ಸಂಘ ಸಂಸ್ಥೆಗೆ ನಾವು ಹೋಲಿಸಿದರೆ ನಮ್ಮ ಸಂಘಟನೆ ಬಹಳ ಒಂದು ಚಿಕ್ಕ ಸಂಸ್ಥೆ. ಅದನ್ನು ನಾವು ಹೇಗೆ ಮುಂದೆ ಕೊಂಡು ಹೋಗಬೇಕಂತ ನಮ್ಮ ಒಂದು ಛಲವನ್ನು ನಾವು ಈಗ ಹಿಡಿದಿದ್ದೇವೆ. ಅದೇ ಪ್ರಕಾರ ನಮಗೆ ಗವರ್ಮೆಂಟ್ ಹತ್ರ ನಮ್ಮ ಸಮಾಜಕ್ಕೆ ಏನೆಲ್ಲ ನಮಗೆ ಕೊಡುಗೆ ಬರಬೇಕು ಅದನ್ನು ಕೂಡ ನಾವು ಇನ್ನು ಅದರ ವಿಷಯವಾಗಿ ನಾವು ಪರಿಶೀಲನೆ ಮಾಡಲಿಕ್ಕಿದ್ದೇವೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಈಗ ಪೊಲಿಟಿಷಿಯನ್ ಆಗಲಿ, ಇಲ್ಲ ಬೇರೆ ಬೇರೆ ಸಂಸ್ಥೆಗಳಲ್ಲಾಗಲಿ ಯಾರು ಮುಂದೆ ಹೋಗುವ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದರೆ ನಮ್ಮನ್ನು ಯಾರು ಒಂದು ಕೇಳಿ ಕೊಂಡು ಹೋಗುವ ಜನರು ನಮ್ಮಲ್ಲಿ ಈಗ ಇಲ್ಲ. ನಮ್ಮಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನಮಗೆ ಮುಖ್ಯಮಂತ್ರಿಯಾಗಿ ಬಹಳ ಒಂದು ದೊಡ್ಡ ಹೆಮ್ಮೆಯ ಗರಿಮೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಅವರ ಹೆಸರು ಹೇಳಿ ನಾವು ಈಗ ಮುಂದೆ ಹೋಗ್ತಾ ಇದ್ದೇವೆ. ಅದು ಇನ್ನು ಮುಂದೆ ನಮಗೆ ಕಷ್ಟ ಆಗ್ಬೋದು. ಅಂದರೆ ಜನ ತುಂಬ ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಸಂಘಟನೆಯನ್ನು ಗಟ್ಟಿ ಮಾಡಿ ಪಕ್ಷವನ್ನು ನಾವು ಮುಂದೆ ಕೊಂಡು ಅದಕ್ಕೆ ನಾವು ಹೆಚ್ಚಿಗೆ ನಾವು ಇದು ಕೊಡೋದಿಲ್ಲ. ನಮ್ಮಲ್ಲಿ ಯಾವ ದೇವಡಿಗರು ನಮ್ಮಲ್ಲಿ ಹೆಚ್ಚಿಗೆ ಮುಂದೆ ಹೋಗ್ತಾ ಇದ್ದಾರೆ ಅದೇ ಪಕ್ಷವನ್ನು ನಾವು ಅವರಿಗೆ ಸಮರ್ಥಿಸಿ ಅದನ್ನು ನಾವು ಮುಂದೆ ಕೊಂಡು ಹೋಗಿ ಅವರನ್ನು ನಾಯಕತ್ವದಲ್ಲಿ ಇಡುವ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ಇಡೀ ವಿಶ್ವದಲ್ಲಿ ಎಷ್ಟೆಲ್ಲ ದೇವಡಿಗರು ನಮ್ಮಲ್ಲಿ ಇದ್ದಾರೆ ಅವರನ್ನು ಒಟ್ಟುಗೂಡಿಸಿ ಅವರ ಚಿಂತನೆ ಮಂಥನೆ ಏನೆಲ್ಲ ಇದೆ ಅದನ್ನು ನಾವು ಪರಿಶೀಲನೆ ಮಾಡಿ ಇನ್ನು ಮುಂದೆ ನಮ್ಮ ಜನಾಂಗವು ಬಹಳ ಒಳ್ಳೆಯದಾಗಿ ಮುಂದೆ ನಡೆಯಬೇಕೆಂಬ ಒಂದು ಆಶೆಯಿಂದ ಈ ಒಂದು ಸಂಘಟನೆಯನ್ನು ನಾವು ಮಾಡ್ತಿದ್ದೇವೆ. ಎಲ್ಲರ ವಿನಂತಿ, ನಾವು ಈಗ ಈ ಸಮಾವೇಶವನ್ನು ಮಾಡುವ ಬಗ್ಗೆ ಕೂಡ ನಾನು ತಿಳಿಸಿದೆ. ಅದೇ ಪ್ರಕಾರ ನೀವೆಲ್ಲರೂ ಎಲ್ಲೆಲ್ಲಿ ನಮ್ಮ ದೇವಡಿಗ ಸಮಾಜದವರು ಇದ್ದಾರೆ ಅವರೆಲ್ಲರೂ ಬಂದು ಸಾಧಾರಣ ಒಂದು 25,000 ಜನ ಸಂಖ್ಯೆ ಬರುವ ಒಂದು ನಿರೀಕ್ಷೆ ನಮ್ಮನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ನೀವು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲರೂ ಬಂದು ಆ ಸಮಾವೇಶವನ್ನು ಅದ್ದೂರಿಯಿಂದ ಮಾಡಲಿಕ್ಕೆ ಸಹಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.